ಮಾವಿನ ಹಣ್ಣು ತಿನ್ನುವ ಮುನ್ನ ನೀರಿನಲ್ಲಿ ಜಸ್ಟ್ 20 ನಿಮಿಷ ನೆನೆಸಿಟ್ಟರೆ ಎಷ್ಟೆಲ್ಲ ಲಾಭ ಆಗುತ್ತೆ. ಮಾವನ್ನು ಹಣ್ಣಿನ ರಾಜ ಎಂದು ಕೂಡ ಕರೆಯುತ್ತಾರೆ. ಬೇಸಿಗೆ ಬಂದರೆ ಸಾಕು, ಎಲ್ಲಿ ನೋಡಿದರಲ್ಲಿ ಮಾವಿನ ಹಣ್ಣುಗಳು ಕಾಣಸಿಗುತ್ತವೆ. ಮಾವಿನ ಹಣ್ಣಿನ ರುಚಿಯನ್ನು ಸವಿಯುವ ಮೊದಲು ಅನೇಕರು ಹಣ್ಣನ್ನು ನೀರಿನಲ್ಲಿ ನೆನೆಸುವುದನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಮಾವನ್ನು ನೀರಿನಲ್ಲಿ ನೆನೆಸಿ ಬಳಿಕ ಸೇವಿಸುವ ಸಾಂಪ್ರದಾಯಿಕ ಪದ್ಧತಿ ಕೇವಲ ಪುರಾಣವಲ್ಲ, ಇದು ನಿಜವಾದ ಆರೋಗ್ಯ ಮತ್ತು ಸುರಕ್ಷತಾ ಪ್ರಯೋಜನಗಳನ್ನು ಹೊಂದಿದೆ. ಹಾಗಾದರೆ ಬನ್ನಿ, ಮಾವು ಸೇವಿಸುವ ಮುನ್ನ ನೀರಿನಲ್ಲಿ ನೆನೆಸಿದರೆ ಏನೆಲ್ಲ ಲಾಭಗಳು ಆಗಲಿದೆ ಅಂತ ನಾವು ಹೇಳ್ತೀವಿ. 1. ಕೊಳಕು ಕೀಟನಾಶಕ ಮತ್ತು ರಾಸಾಯನಿಕ ಅವಶೇಷಗಳನ್ನು ನಾಶ. ಮಾವಿನ ಹಣ್ಣುಗಳನ್ನು ಕೃಷಿ ಮತ್ತು ಸಾಗಾಣಿಕೆಯ ಸಮಯದಲ್ಲಿ ಕೀಟನಾಶಕಗಳು ಮತ್ತು ರಾಸಾಯನಿಕಗಳಿಂದ ಸಂಸ್ಕರಿಸಲಾಗುತ್ತದೆ. ಅದರಿಂದಾಗಿ ಮಾವಿನ ಹಣ್ಣನ್ನು 20 ರಿಂದ 30 ನಿಮಿಷ ನೀರಿನಲ್ಲಿ ನೆನೆಯಲು ಹಾಕುವುದರಿಂದ ಅದು ಮೇಲ್ಮೈಯನ್ನು ಶುಚಿಗೊಳಿಸಿ ಅದರಲ್ಲಿದ್ದ ರಾಸಾಯನಿಕಗಳನ್ನು ತೆಗೆದುಹಾಕಿ ಮುಖ್ಯವಾಗಿ ಮಕ್ಕಳಿಗೆ ತಿನ್ನಲು ಸುರಕ್ಷಿತವಾಗಿರುತ್ತದೆ. 2. ಶಾಖ ಉತ್ಪಾದಿಸುವ ಗುಣಗಳನ್ನು ಕಡಿಮೆ ಮಾಡುತ್ತದೆ. ಭಾರತದ ಸಂಪ್ರದಾಯದ ಪ್ರಕಾರ ಮಾವಿನ ಹಣ್ಣು ಶಾಖವನ್ನು ಉತ್ಪಾದಿಸುವ ಹಣ್ಣಾಗಿದೆ. ಆದ್ದರಿಂದ ಮಾವಿನ ಹಣ್ಣನ್ನು ನೀರಿನಲ್ಲಿ ನೆನೆಸುವುದರಿಂದ ಥರ್ಮೋಜೆನಿಕ್ ಪರಿಣಾಮವನ್ನು ಕಡಿಮೆ ಮಾಡುವುದಲ್ಲದೆ, ಮುಖ್ಯವಾಗಿ ಬೇಸಿಗೆಯ ಸಮಯದಲ್ಲಿ ಉಂಟಾಗುವ ಅಜೀರ್ಣತೆ, ಮುಖದಲ್ಲಿ ಆಗುವ ಮೊಡವೆ ಮತ್ತು ದೇಹದ ಶಾಖವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 3. ಫೈಟಿಕ್ ಆಮ್ಲವನ್ನು ತೆಗೆದುಹಾಕುತ್ತದೆ. ಮಾವಿನ ಹಣ್ಣುಗಳು ನೈಸರ್ಗಿಕವಾಗಿ ಸಣ್ಣ ಪ್ರಮಾಣದ ಫೈಟಿಕ್ ಆಮ್ಲವನ್ನು ಹೊಂದಿರುತ್ತದೆ. ಇದು ಐರನ್, ಜಿಂಕ್ ಮತ್ತು ಕ್ಯಾಲ್ಸಿಯಂ ಜೊತೆ ಬಂಧಿತವಾಗುತ್ತದೆ. ನೀರಿನಲ್ಲಿ ನೆನೆಸುವುದರಿಂದ ಇದರ ಸಾಂದ್ರತೆಯನ್ನು ಕಡಿಮೆ ಮಾಡಿ ದೇಹದಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ. 4. ಜಿಗುಟಾದ ಸ್ಯಾಪ್ ಕಿರಿಕಿರಿಯನ್ನು ತಡೆಯುತ್ತದೆ. ಮಾವಿನ ಹಣ್ಣಿನ ಕಾಂಡವು ಹಾಲಿನ ರಸವನ್ನು ಬಿಡುಗಡೆ ಮಾಡುತ್ತದೆ. ಇದು ಗಂಟಲು ಕೆರೆತ ಮತ್ತು ಚರ್ಮದ ಅಲರ್ಜಿಗೆ ಕಾರಣವಾಗಬಹುದು. ನೀರಿನಲ್ಲಿ ನೆನೆಸುವುದರಿಂದ ಈ ರಸವನ್ನು ಹೋಗಲಾಡಿಸಿ ಮಾವಿನ ಹಣ್ಣನ್ನು ಮೃದುವಾಗಿರಿಸುತ್ತದೆ. 5. ರುಚಿ ಹೆಚ್ಚು. ಮಾವಿನ ಹಣ್ಣನ್ನು ನೆನೆಸುವುದರಿಂದ ಅದರ ರುಚಿಯಾದ ಅನುಭವವನ್ನು ಹೆಚ್ಚಿಸಬಹುದು. ಸಿಪ್ಪೆಯಿಂದ ಯಾವುದೇ ಕಹಿಯನ್ನು ಹಾಕಿ ಹಣ್ಣನ್ನು ಸ್ವಲ್ಪ ತಂಪಾಗಿ ಮತ್ತು ಹೆಚ್ಚು ಉಲ್ಲಾಸಕರವಾಗಿರಿಸುತ್ತದೆ. ಮಾವಿನ ಹಣ್ಣುಗಳನ್ನು ಸರಿಯಾಗಿ ನೆನೆಸುವುದು ಹೇಗೆ ಅಂತ ನೋಡುವುದಾದರೆ, ಒಂದು ಬಟ್ಟಲಿನಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ. ನಂತರ ಮಾವಿನ ಹಣ್ಣುಗಳನ್ನು ಸಂಪೂರ್ಣವಾಗಿ ಮುಳುಗಿಸಿ ಅವುಗಳನ್ನು 20 ರಿಂದ 30 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ತಿನ್ನುವ ಮೊದಲು ಮತ್ತೊಮ್ಮೆ ತೊಳೆಯಿರಿ. ಮಾವಿನ ಹಣ್ಣುಗಳನ್ನು ನೆನೆಸುವುದು ದೊಡ್ಡ ಪ್ರಯೋಜನಗಳನ್ನು ಹೊಂದಿರುವ ಸಣ್ಣ ಅಭ್ಯಾಸವಾಗಿದೆ. ಇದು ನಿಮ್ಮ ಹಣ್ಣನ್ನು ಸ್ವಚ್ಛವಾಗಿ, ಸುರಕ್ಷಿತವಾಗಿ ಮತ್ತು ನಿಮ್ಮ ದೇಹಕ್ಕೆ ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಮುಂದಿನ ಬಾರಿ ನೀವು ಮನೆಗೆ ಮಾವಿನ ಹಣ್ಣುಗಳನ್ನು ತಂದಾಗ ಈ ಸರಳ ಹಂತವನ್ನು ಬಿಟ್ಟುಬಿಡಬೇಡಿ. ನಿಮ್ಮ ನೆಚ್ಚಿನ ಬೇಸಿಗೆ ಹಣ್ಣನ್ನು ಸರಿಯಾದ ರೀತಿಯಲ್ಲಿ ಆನಂದಿಸಲು ಇದು ಉತ್ತಮ ಮಾರ್ಗವಾಗಿದೆ.